ಸೊ ಇನ್ನು ನೆಕ್ಸ್ಟ್ ನಾವು ಹೋಗುವ ಮಂಗಳೂರಿನ ಈ ಐಟಮ್ ಸಿಗುತ್ತೆ ಅಲ್ಲ, ಯಾವ ಐಟಮ್ ಆ ಐಟಮ್ ಅಲ್ಲ. ಸೊ ಗೈಸ್ ಮದಿಮಲ್ ಬೊಂಡಸ್ ಪೂರ ಮೀನುಂಡು. ಸೊ ಬಾಂಗುಡೆ ಉಂಡು ಗೈಸ್. ಇದು ಅಂದರೆ ಒಂದು 2 ವಾರ ಸಮುದ್ರಕ್ಕೆ ಹೋಗಿರುತ್ತೆ. ಬಟ್ ಇಲ್ಲಿ ಲೆಫ್ಟಲ್ಲಿ ಬರುವಾಗ ಹೋಟೆಲ್ ನಾರಾಯಣ ಅಂತ, ಇದು ಫೇಮಸ್ ಮ್ಯಾಂಗ್ಳೂರ್, ಒನ್ ಆಫ್ ದಿ ಬೆಸ್ಟ್ ಫೇಮಸ್ ಹೋಟೆಲ್ ಅಂತ. ಸೊ ಗಾಯ್ಸ್, ದಿಸ್ ಈಸ್ ಯುವರ್ ಫ್ಲೈಯಿಂಗ್ ಬಾಯ್ 46. ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಫ್ರೆಂಡ್ಸ್, ನಾನಿವತ್ತು ಬಂದಿದ್ದೇನೆ ನಮ್ಮದು ಮಂಗಳೂರಿನ ಬಂದರ್. ಸೊ ಬ್ಯಾಂಗ್ಳೂರಲ್ಲಿ ಚೂರ್ ಬಜಾರ್, ಹಾಗೆ ಡೆಲ್ಲಿಯಲ್ಲಿ ಇದೇ ಥರ ಸೇಮ್ ಬಂದರ್ ಥರ ಇರುತ್ತೆ. ಸೊ ಇದು ನಮ್ಮದು ಮಂಗಳೂರಿನ ಬಂದರು. ಸೊ ನಿಮಗೆ ಮಂಗಳೂರಿನ ಬಂದರ್ ಎಲ್ಲಿ ಅಂತ ತೋರಿಸ್ತೇನೆ, ಮತ್ತು ಹಾಗೂ ಇಲ್ಲಿನ ಫೇಮಸ್ ಹೋಟೆಲ್ಸ್ ಯಾವುದೆಲ್ಲ ಅಂತ ತೋರಿಸ್ತೇನೆ. ಸೊ ನಮ್ಮದು ಇಲ್ಲಿ ಸ್ಟೇಟ್ ಬ್ಯಾಂಕಿಂದ ಸ್ವಲ್ಪ ಕೆಳಗೆ ಬರುವಾಗ ಇಲ್ಲಿ ಮಂಗಳೂರು ಉತ್ತರ ಪೊಲೀಸ್ ಠಾಣೆ ಬಂದರ್ ಪೊಲೀಸ್ ಸ್ಟೇಷನ್ ಇದೆ. ಸೊ ಇಲ್ಲಿಂದ ಲೆಫ್ಟಿಗೆ ಹೋದರೆ ಇಲ್ಲಿ ಒಂದು ಹೋಟ್ಲಿದೆ. ಇಲ್ಲಿ ಲೆಫ್ಟಲ್ಲಿ ಬರುವಾಗ ಹೋಟೆಲ್ ನಾರಾಯಣ ಅಂತ, ಇದು ಫೇಮಸ್ ಮ್ಯಾಂಗ್ಳೂರ್, ಒನ್ ಆಫ್ ದಿ ಬೆಸ್ಟ್ ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು. ಸೊ ಹೋಟೆಲ್ ನಾರಾಯಣ ಅಂತ, ಇಲ್ಲಿ ನಿಮಗೆ ಮಂಗಳೂರಿನ ಸ್ಪೆಷಲ್ ಮೀನೆಲ್ಲ ಇಲ್ಲಿ ಸಿಗುತ್ತೆ. ಹೋಟೆಲ್ ನಾರಾಯಣ ಅಂತ. ಮತ್ತೊಂದು ಅದರ ಹತ್ತಿರ ಇಲ್ಲಿ ಒಂದಿದೆ ಅನ್ನಪೂರ್ಣೇಶ್ವರಿ ಅಂತ. ಸೊ ಇದರಲ್ಲಿ ಕೂಡ ನಿಮಗೆ ಒಳ್ಳೆ ಫೇಮಸ್ ಮೀನೂಟ ಎಲ್ಲ ಸಿಗುತ್ತೆ. ಮಂಗಳೂರಿನ ಒನ್ ಆಫ್ ದಿ ಬೆಸ್ಟ್ ಮೀನೂಟದ ಹೋಟೆಲ್ ಅಂದರೆ ಇದೆ. ಮತ್ತು ನಿಮಗೆ ಸ್ವಲ್ಪ ಅದೇ ರೋಡಲ್ಲಿ ಸ್ವಲ್ಪ ಎದುರು ಬಂದರೆ ಬದ್ರಿಯಾ ಕಾಲೇಜ್ ಅಂತಿದೆ. ಸೊ ಅದಕ್ಕಿಂತ ಸ್ವಲ್ಪ ಎದುರು ಬಂದರೆ ನಿಮಗೆ ಇಲ್ಲಿ ನೋಡ್ಬೋದು ತಲಸೇರಿ ಹೋಟೆಲ್ ಅಂತ ಇದೆ, ತಲಸೇರಿ ಹೋಟೆಲ್. ಸೊ ಒನ್ ಆಫ್ ದ ಮಟನ್ ಬಿರಿಯಾನಿ, ಬೀಫ್ ಬಿರಿಯಾನಿ ಹಾಗೂ ಚಿಕನ್ ಬಿರಿಯಾನಿ ಸೊ ಎಲ್ಲ ಸಿಗುತ್ತೆ ಇಲ್ಲಿ. ಮಂಗಳೂರಿನ ಫೇಮಸ್ ತಲಸೇರಿ ಹೋಟೆಲ್ ಅಂತ. ಸೊ ಬಟ್ ಅದಕ್ಕಿಂತ ಸ್ವಲ್ಪ ಮುಂದೆ ಬರುವಾಗ ನಿಮಗೆ ನೆಕ್ಸ್ಟ್ ನಾನು ಮಂಗಳೂರಿನ ಧಕ್ಕೆ. ಸೊ ಮಂಗಳೂರಿನ ಧಕ್ಕೆ ಅಂದರೆ ಮೀನು ಬರ್ತದಲ್ಲ ಬಂದರ್, ಅದು ತೋರಿಸ್ತೇನೆ ನಿಮಗೆ ಮತ್ತೊಂದು ಹೋಟೆಲ್ ತೋರಿಸ್ತೇನೆ ನಿಮಗೆ. ಮಂಗಳೂರಲ್ಲಿ ದಿ ಫೇಮಸ್ ಹೋಟೆಲ್ ನಾರಾಯಣ ಹೇಗಿದೆ, ಸೊ ಹಾಗೆ ಅದೇ ಥರ ಇದು ತುಂಬ ಹಳೆಯ ಹೋಟೆಲ್. ಬಟ್ ಇಲ್ಲಿಗೆ ನೀವು ಬರೋದಾದರೆ ಕಾರೆಲ್ಲ ತಗೊಂಡು ಬರಬೇಡಿ, ತುಂಬ ಬ್ಲಾಕ್ ಇರುತ್ತೆ. ಸೊ ಈ ಕಡೆ ಹೋದರೆ ನಿಮಗೆಲ್ಲ ದಿನಸಿ ಐಟಮ್ ನೋಡ್ಬೋದು, ಮೆಣಸು, ಅಕ್ಕಿ, ಈರುಳ್ಳಿ ಎಲ್ಲ ತುಂಬ ಈ ಕಡೆನೇ ಸಿಗೋದು. ಬಟ್ ನಿಮಗೆ ಒಂದು ಹೋಟೆಲ್ ತೋರಿಸ್ತೇನೆ, ಇದು ಬಾಂಬೆ ಲಕ್ಕಿ ಅಂತ. ಸೊ ಇದು ತುಂಬ ಹಳೆ ಹೋಟೆಲ್ ನೋಡ್ಬೋದು. ಇದು ಮಂಗಳೂರಿನ ಫೇಮಸ್ ಅಂದರೆ ಫೇಮಸ್ ಹೋಟೆಲ್. ಇದು ರಾತ್ರಿ 3 ಗಂಟೆ ತನಕ ಓಪನ್ ಇರುತ್ತೆ. ಸೊ ಇದೆಲ್ಲ ನಮ್ಮದು ಮಂಗಳೂರಿನ ಫೇಮಸ್ ಹೋಟೆಲ್ಗಳು. ಸೊ ನಿಮಗೆ ನೋಡ್ಬೋದು ಇಲ್ಲಿ ನಾನು ಮೀನ್ದ ಮೇಟೆ ಮೀನ್ದ ಲಾಸ್ಟ್ಗ ಓಕೆ. ಸೊ ನನಗೆ ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಎಲ್ಲ ರೋಡ್ ಸೇಮ್ ಥರನೇ ಇದೆ. ಸೊ ಇದೆಲ್ಲ ಶಿಪ್ ನೋಡಿದ್ದೀರಲ್ಲ ನೀವು, ಇದರಲ್ಲೆಲ್ಲ ಮೀನು ಬರ್ತದೆ. ಯಾವುದೆಲ್ಲ ಮೀನು ಅಂದರೆ ಈ ಫೇಮಸ್ ಮೀನು ಇದೆಯಲ್ಲ, ಎಲ್ಲ ಯಾವುದು ಮೀನು ಹೆಸರು, ಕೆಲವು ಮೀನಿದ ಹೆಸರು ಗೊತ್ತಿಲ್ಲ, ಬಟ್ ಎಲ್ಲ ಥರದ ಬಗೆಯ ಮೀನುಗಳು ಇಲ್ಲಿ ಸಿಗುತ್ತದೆ. ಸೊ ನೀವು ಕೂಡ ಬರುವಾಗ ಬೆಳಿಗ್ಗೆ ಬೇಗ ಬರಬೇಕು. ಬೆಳಿಗ್ಗೆ ಬೇಗ ಬಂದರೆ ನಿಮಗೆ ಒಳ್ಳೊಳ್ಳೆ ಫ್ರೆಶ್ ಮೀನು ಸಿಗುತ್ತೆ. ರೇಟ್ ಕೂಡ ತುಂಬ ಕಡಿಮೆ, ನಿಮಗೆ ಮನೆ ಹತ್ತಿರ ಮಾರಿಕೊಂಡು ಬರ್ತಾರಲ್ಲ, ಸೊ ಅದು ರೇಟ್ ಅಂತಲ್ಲ, ಇಲ್ಲಿ ಅದಕ್ಕಿಂತ ತುಂಬ ಕಡಿಮೆಗೆ ಸಿಗುತ್ತೆ. ಸೊ ಗೈಸ್ ನೋಡ್ಬೋದು, ನಾನು ಮಂಗಳೂರಿನ ಧಕ್ಕೆಗೆ ಬಂದೆ. ನೋಡ್ಬೋದು ಐಸ್ ಇದೆ. ಸೊ ಎಲ್ಲ ಮೀನುಗಳಿವೆ ಇಲ್ಲಿ ನೋಡಿ. ಬಸ್ ಥರ ಇದೆ ಇದು, ಆದರೆ ಬಸ್ಸಲ್ಲ, ಮೀನು ಕೊಂಡೋಗೋ ಲಾರಿ. ಸೊ ನೆಕ್ಸ್ಟ್ ನೋಡ್ಬೋದು
ಯಾವುದೆಲ್ಲ ಮೀನಿದೆ ಅಂತ. ಭೂತ ಇದೆ, ಬೋಟ್ ಬಂದಿದೆ ಮೀನಿದ್ದು. ಸೊ ಮೀನು ಇಳಿಸ್ತಿದ್ದಾರೆ. ಬೊಂಡಾಸ್ ಇದೆ, ಬಂಗುಡ ಇದೆ, ಇಲ್ಲೊಂದು ಪೆಟ್ರೋಲ್ ಪಂಪ್ ಕೂಡ ಇದೆ. ಸೊ ಗೈಸ್, ಇದು ಅಂದರೆ ಒಂದು 2 ವಾರ ಸಮುದ್ರಕ್ಕೆ ಹೋಗಿರುತ್ತೆ. ಬಟ್ 1 ಮಂತ್ ಆಗುತ್ತೆ ಬರುವಾಗ. ಈ 1 ಮಂತಲ್ಲಿ ಮೀನೆಲ್ಲ ಹಿಡಿದು ಬರ್ತಾರೆ. ಸೊ ಬಗೆ ಬಗೆ ಮೀನು ಸಿಗುತ್ತೆ, ಬಂಗುಡೆ ಸಿಗುತ್ತೆ, ಮತ್ತು ಪಾಪ್ಲೆಟ್ ಕೆಲವು ಸಿಗುತ್ತೆ, ಕೆಲವು ಮೀನಿನ ಹೆಸರು ಗೊತ್ತಿಲ್ಲ. ಸೊ ಗೈಸ್, ಮದಿಮಲ್ ಬೊಂಡಸ್ ಪೂರ ಮೀನುಂಡು. ಸೊ ಬಾಂಗುಡೆ ಉಂಡು, ಬಾಂಗುಡೆ ಮದಿಮಲ್ ಎಟ್ಟಿ, ಅಂಜಲು. ಸೊ ಬಗೆ ಬಗೆ ಮೀನುಂಟು. ಸೊ ಬೊಂಡಸ್ ಉಂಟು, ಬೊಂಡಸ್ ಇವತ್ತು ಕೊಂಡೋದ್ರೆ ಇದು ನೋಡಿ ಹಾವಿನ ಥರ ಇದೆ. ಯಾವ ಮೀನು? ಸೊ ಗಾಯ್ಸ್, ಇದೆಲ್ಲ ಇದಕ್ಕೆ ಅಂದರೆ ಗೊಬ್ಬರಕ್ಕೆ ಹೋಗ್ತದಂತೆ ಇದು ಮೀನೆಲ್ಲ. ಭೂತಾಯಿ ಅಂತ ಇದು ಪದಾರ್ಥ ಮಾಡೋದಿಲ್ಲ, ಗೊಬ್ಬರಕ್ಕೆ ಹೋಗ್ತದೆ. ಸೊ ನೋಡ್ಬೋದು, ಇದು ನಮ್ಮದು ಮಂಗಳೂರಿನ ಬಂದರ್ ಅಂದರೆ ಪೋರ್ಟ್. ಮೀನು ಬೇಕಾದರೆ ಇಲ್ಲಿ ಬನ್ನಿ, ಬೆಳಿಗ್ಗೆ ಬೇಗ ಬನ್ನಿ. ಈಗ ಟೈಮ್ ಎಕ್ಸಾಕ್ಟ್ಲಿ 11 ಆಯಿತು. ಸೊ ನೀವು ಬೇಗ ಬಂದರೆ ಇಲ್ಲಿ ಫ್ರೆಶ್ ಮೀನು ತುಂಬ ಕಡಿಮೆಗೆ ಸಿಗುತ್ತೆ. ಸೊ ಗೈಸ್, ನೆಕ್ಸ್ಟ್ ನಿಮಗೆ ನಮ್ಮ ಮಂಗಳೂರಿನ ಸ್ಪೇರ್ ಪಾರ್ಟ್ಸ್ ಹಾಗೂ ಇದು ಐಟಮ್ಸ್, ಮನೆಗೆ ಬೇಕಾದ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಫರ್ನಿಚರ್ಸ್, ಪೈಪ್ ಐಟಮ್ ಹಾಗೂ ಅಲ್ಯೂಮಿನಿಯಂ ಐಟಮ್ ಎಲ್ಲ ಎಲ್ಲಿ ಸಿಗ್ತದೆ ಅಂತ ಹೇಳ್ತೇನೆ, ವಿಡಿಯೋ ನೋಡಿ. ಸೊ ಇದೆಲ್ಲ ಮೀನೆಲ್ಲ ಎಕ್ಸ್ಪೋರ್ಟ್ ಆಗ್ತದೆ ಮುಂಬೈ, ಗೋವಾ, ಮಹಾರಾಷ್ಟ್ರ. ಸೊ ಹಾಗೆಲ್ಲ ಪ್ಯಾಕ್ ಮಾಡಿ ಎಕ್ಸ್ಪೋರ್ಟ್ ಆಗ್ತದೆ. ಸೊ ಗಾಡಿಯಲ್ಲಿ ಇಟ್ಟಿದ್ದೇನೆ ಅಂತ ಹುಡುಕೋದೇ ತುಂಬ ಕಷ್ಟ ಆಯಿತಾ ಅಂತ. ಸೊ ಗೈಸ್, ನೋಡಿದ್ರಲ್ಲ ನಮ್ಮದು ಮಂಗಳೂರಿನ ಬಂದರ್. ಸೊ ಇದು ನಮ್ಮದು ಮಂಗಳೂರಿನ ಬಂದರ್. ಸೊ ಇನ್ನು ನೆಕ್ಸ್ಟ್ ನಾವು ಹೋಗುವ ಮಂಗಳೂರಿನ ಈ ಐಟಮ್ ಸಿಗುತ್ತಲ್ಲ, ಯಾವ ಐಟಮ್? ಆ ಐಟಮ್ ಅಲ್ಲ, ನಮ್ಮದು ಫರ್ನಿಚರ್ ಐಟಮ್ಸ್ ಹಾಗೂ ಪೈಪ್ಸ್ ಹಾಗೂ ಮನೆಗೆ ಬೇಕಾದ ಸಾಮಗ್ರಿಗಳು. ಅದು ಎಲ್ಲಿಂದ ತೋರಿಸ್ತೇನೆ. ಮತ್ತು ಸ್ಪೇರ್ ಪಾರ್ಟ್ಸ್ ಆಗ ಹೇಳಿದಾಗೇ ತೋರಿಸಿದೆ ನಿಮಗೆ ಎಲ್ಲಿದೆ ಅಂತ. ಸೊ ಒಂದೇ ಜಾಗದಲ್ಲಿ ಎಲ್ಲ ಸಿಗುವಂಥ ವಸ್ತು ಅಂದರೆ ಮಂಗಳೂರಿಗೆ ಬಂದರಲ್ಲಿ ಬಂದರೆ ಆಯಿತು. ಯಾವ ಐಟಮ್ ಸಿಗದ ಐಟಮ್ ಎಲ್ಲ ಸಿಗ್ತದೆ ಇಲ್ಲಿ ಮಂಗಳೂರು ಬಂದರಲ್ಲಿ. ಸೊ ಗಾಯ್ಸ್, ಇನ್ನು ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ ಬಂದು. ಸೊ ಗಾಯ್ಸ್, ಇದು ಬಂದುಬಿಟ್ಟು ಮಂಗಳೂರು ಬಂದರ್. ಸೊ ಇಲ್ಲಿ ನಿಮಗೆ ಬೈಕ್ ಆ್ಯಂಡ್ ಕಾರ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಮತ್ತು ನಿಮಗೆ ಏನಾದರೂ ಈಗ ಐಟಮ್ಸ್ ಅಂದರೆ ಎಲ್ಲ ಐಟಮ್ಸ್ ಸಿಗುತ್ತೆ ಇಲ್ಲಿ. ಅಂದರೆ ಫರ್ನಿಚರ್ಸ್, ಪ್ಲಾಸ್ಟಿಕ್ ಐಟಮ್ಸ್, ಟೈರ್ಸ್ ಎಲ್ಲ ಯೂಸ್ಡ್ ಆ್ಯಂಡ್ ನ್ಯೂ ಸಿಗುತ್ತೆ. ಬಟ್ ನಾನು ಇಲ್ಲಿ ಯಾವಾಗಲೂ ಹೋಗೋದು ಇಲ್ಲಿ A to Z ಅಂತ ಆಲ್ಟ್ರೇಷನ್ಗೆ ಎಲ್ಲ ಐಟಮ್ ಸಿಗುತ್ತೆ ತುಂಬ ಕಡಿಮೆ ಬೆಲೆಗೆ. ಸೊ ಇಲ್ಲಿ ಬಂದರ್, ಇದು ನಮ್ಮದು ಮಂಗಳೂರಿನ ಬಂದರ್. ಎಲ್ಲ ಮ್ಯಾಗ್ವಿಲ್ಸ್ ಹಾಗೆಲ್ಲ ಸಿಗುತ್ತೆ. ಯಾಕಂದ್ರೆ ಹಾಗೇನೆ ಹೇಳಿದಾಗೆ ಇದೊಂದು ಬಂದರ್. ಸೊ ಇಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಸ್ಪೇರ್ ಪಾರ್ಟ್ಸ್, ಬೈಕ್, ಕಾರ್ ಯಾವುದು ಕೂಡ ಸಿಗುತ್ತೆ. ಸೊ ಯೂಸ್ಡ್ ಆ್ಯಂಡ್ ಅನ್ಯೂಸ್ಡ್ ಗ್ಯಾರೇಜ್ ಕೂಡ ಇದೆ, ಎಲ್ಲ ಸಿಗುತ್ತೆ. ಸೊ ನಿಮಗೆ ಯಾವುದಾದ್ರೂ ಗಾಡಿದು ಸ್ಪೇರ್ ಪಾರ್ಟ್ಸ್ ಏನಾದರೂ ಬೇಕಿದ್ದರೆ ಇಲ್ಲಿಗೆ ಬನ್ನಿ. ನಾನು ಇಲ್ಲಿ ಬರ್ತಿರ್ತೇನೆ. ನಂದು ಅಂದರೆ ನಾನು ಇವರು ಈ A to Z ರೈಡರ್ ಸ್ಪಾಟ್ ಅಂತಿದ್ದೆಲ್ಲ, ಸೊ ಇದರ ಕಸ್ಟಮರ್ ನಾನು. ನೋಡಿ A to Z ಅಂತ, ನಾನು ಏನೇ ಮಾಡಿಫಿಕೇಷನ್ ಇದ್ದರೂ ಸೊ ಇಲ್ಲಿಗೇ ಬರೋದು. ನಿಮಗೆ ಯಾವುದಾದ್ರೂ ಬೈಕಿದ್ದು ಸ್ಪ್ಯಾಟ್ಸ್, ಕಾರಿದ್ದು ಸ್ಪ್ಯಾಟ್ಸ್ ಯಾವುದಾದ್ರೂ ಬೇಕಿದ್ದರೆ ಸೊ ಇಲ್ಲಿಗೆ ವಿಸಿಟ್ ಮಾಡಿ. ಸೊ ಗಾಯ್ಸ್, ನಿಮಗೆ ಇದು ಮಂಗಳೂರಿನ ದುಬೈ ಮಾರ್ಕೆಟ್ ಅಂತ, ಅಂದರೆ ಹೆರಿಗೆ ಹಾಸ್ಪಿಟಲ್, ಲೇಡಿ ಕೋಶನ್.
ಸೊ ಅದರ ಹತ್ತಿರ ಇರುವ ಈ ಬಿಲ್ಡಿಂಗ್. ಸೊ ಇದು ಬಂದುಬಿಟ್ಟು ನಿಮಗೆ ದುಬೈ ಮಾರ್ಕೆಟ್ ಅಂತ. ಸೊ ದುಬೈಲಿರೋ ಮಾರ್ಕೆಟ್ ಅಲ್ಲ, ಸೊ ಮಂಗಳೂರಿನಲ್ಲಿರೋ ದುಬೈ ಮಾರ್ಕೆಟ್. ಸೊ ಇಲ್ಲಿ ಏನಂದರೆ ನಿಮಗೆ ನೋಡ್ಬೋದು, ಇಲ್ಲಿ ಕೂಡ ತರಕಾರಿ ಫ್ರೂಟ್ಸ್ ಎಲ್ಲ ಜಾಸ್ತಿನೇ ಇದೆ. ಸೊ ಈ ಬಿಲ್ಡಿಂಗ್ ಇದೀಗ ಹೊಸತ್ತಾಗ್ತಿದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಲೆಫ್ಟ್ ಸೈಡಲ್ಲಿರುವ ಈ ದುಬೈ ಮಾರ್ಕೆಟ್, ಸಿಟಿ ಮಾರ್ಕೆಟ್ ಅಂತ. ಸೊ ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಹಾಗೂ ಮೊಬೈಲ್ ರಿಪೇರಿ, ಸರ್ವಿಸ್, ಸೆಕೆಂಡ್ ಹ್ಯಾಂಡ್ ಮೊಬೈಲ್, ಹೋಮ್ ಥಿಯೇಟರ್, ಎಲೆಕ್ಟ್ರಾನಿಕ್ಸ್ ಎಲ್ಲ. ಸೊ ಎಲ್ಲ ಹೋಟೆಲ್ ಎಲ್ಲ ನಿಮಗೆ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮದು PK ಪೂಜಾರಿ ಟೆಕ್ಸ್ಟೈಲ್ಸ್ ಅಂದರೆ ಡ್ರೆಸ್ ಶಾಪ್ ಕೆಲವಿದೆ. ಮತ್ತು ಇಲ್ಲಿ ಒಂದು ಓಲ್ಡ್ ನಮ್ಮದು ಟಾಕೀಸ್ ಇದೆ, ರೂಪವಾಣಿ. ಇದು ಹಳೆಯ ಟಾಕೀಸ್, ಮುಂಚಿನದ್ದು. ಸೊ ಇಲ್ಲಿ ಕೂಡ ನಿಮಗೆ ಮೂವಿ ಥಿಯೇಟರ್, ಇದು ಮೂವಿ ನೋಡಲಿಕ್ಕೆ ಬರ್ಬೋದು. ಸೊ ಗಾಯ್ಸ್, ಇದೆಲ್ಲ ನಮ್ಮದು ಮಂಗಳೂರಿನ ಒಂದು ಎಲ್ಲ ಆಲ್ ಆಕ್ಸೆಸರೀಸ್ ಎಂತ ಎಲ್ಲ ಥಿಂಗ್ಸ್ ಎಲ್ಲ ಸಿಗುವ ಜಾಗ ಇದು.